30 years is a very long time in the industry. ಖಂಡಿತವಾಗ್ಲೂ ನಾನಿರ್ಬೋದು, ಯೋಗರಾಜ್ ಭಟ್ ಸರ್, ಜಗ್ಗೇಶ್ ಸರ್ ಪರವಾಗಿ ನಾನು ಹೇಳ್ತಾ ಇದ್ದೀನಿ, ವೆನ್ ಇಟ್ ಕಮ್ಸ್ ಟು ಆನಂದ್, ವಿ ಆರ್ ಆಲ್ ವೆರಿ ಹ್ಯಾಪಿ ಟು ಸಿ ಹಿಮ್ ಸಕ್ಸಸ್ಫುಲ್, ವೆರಿ ಹ್ಯಾಪಿ ಟು ಸಿ ಹಿಮ್ somewhere big, somewhere high, somewhere always happy with good health all your life. And we're all very, very happy and proud of you, Anand. Thank you so much. ಗುರುಗಳೇ, ನಿಮ್ಮ ಹಾಗೂ ಆನಂದ್ ಸರ್ ಅವರ ಒಂದು ಹಳೆಯ ಕನೆಕ್ಷನ್ ಇದೆ. ಗೌರಿ ಗಣೇಶ ಸಿನಿಮಾಗೆ ನೀವು ಹಾಡಿದ್ರಿ. ನನಗೆ ಪುಟ್ಟು ತಮ್ಮ. ಐ ರಿಯಲಿ ಟ್ರೀಟ್ ಹಿಮ್ ಲೈಕ್ ಕ್ಯೂಟ್ ಯಂಗರ್ ಬ್ರದರ್. SPB ಸರ್ ಹೇಳ್ತಾ ಇದ್ರು, ನಾನು ಎಷ್ಟು ಹಾಡಿದೀನಿ ಅಂತಲ್ಲ, ಎಷ್ಟು ಒಳ್ಳೆ ಹಾಡುಗಳು ಹಾಡಿದೀನಿ ಅನ್ನೋದೇ ಕೌಂಟ್ ಆಗುತ್ತೆ ಅಂತ. ಸೊ ಈ ಆಲ್ ದೀಸ್ 30 years 30 ವರ್ಷಗಳು ಏನಿದೆ, ಇಸ್ ಅ ಕ್ವಾಲಿಟಿ 30 years. ಕ್ವಾಲಿಟಿ 30 years. ಎಷ್ಟೋ ಜನ ಕಲಾವಿದರು ಬಂದು ಹೋಗಿದ್ದಾರೆ, ಬಟ್ ಒಂದು ಛಾಪನ್ನ ಬಿಟ್ಟು ಒಂದು ಛಾಪನ್ನ ಕಂಟಿನ್ಯೂ ಮಾಡ್ತೋದಿದೆಯಲ್ಲ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಂಡ್ ಅಂದ್ರೆ ಒಂಥರ ಮಲ್ಟಿಫೆಸೆಟೆಡ್, ನಿರೂಪಣೆ, ನಟನೆ, ನಿರ್ದೇಶನ, ಸ್ಕ್ರಿಪ್ಟ್ ಬರೆಯೋದು, ಚೆನ್ನಾಗಿ ಹಾಡ್ತಾನೆ. ಎಸ್, ದಟ್ ಆಲ್ಸೋ ಹಿ ಡಸ್. ಅಂಡ್ ಡಾನ್ಸ್ ಮಾಡ್ತಾರೆ, ಏನೇನೆಲ್ಲ, ಎವ್ರಿಥಿಂಗ್, ಸ್ಮಾಲ್ ಡೈನಮೈಟ್. ಅಂಡ್ ಯು ಆರ್ ಸಚ್ ಅ ರೋಲ್ ಮಾಡೆಲ್ ಫಾರ್ ಸೋ ಮೆನಿ ರೀಸನ್ಸ್ ಟು youngsters and everyone. We are proud of you and wishing you many more years of successful overall life. Thank you so much. VP sir, ಈ ಎಲ್ಲ ಮಕ್ಕಳು ನೋಡ್ತಾ ಇದ್ರೆ 30 ವರ್ಷಗಳ ಕಾಲ ಕೇವಲ ಇಲ್ಲಿ ನೀವು ಮಾಡಿದಂತ ಪಾತ್ರ ಅಲ್ಲ, ಬೆಳೆದು ಬಂದಿರುವ ಗಾತ್ರ ಕಾಣ್ತಾ ಇದೆ. ಯಾಕೆಂದ್ರೆ ಈ ಎಲ್ಲ ಮಕ್ಕಳಲ್ಲಿ ಒಂದೊಂದೊಂದೊಂದು ಹೆಜ್ಜೆಯಲ್ಲಿ ಒಂದೊಂದೊಂದೊಂದು ಅವತಾರ. 30 ವರ್ಷಗಳ ಕಾಲ ತಾವು ಸತತವಾಗಿ ಇಂಡಸ್ಟ್ರಿನಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೀರಾ. ಇವತ್ತು ಮೋಸ್ಟ್ ರೆಸ್ಪೆಕ್ಟೆಡ್, ಇನ್ ಡಿಮಾಂಡ್, ಲವ್ಡ್ ಆರ್ಟಿಸ್ಟ್ ಅಂತ ಏನಿದೆ, ಅದು ಬಹಳ ದೊಡ್ಡ ಸಂಪಾದನೆ ಅಂತ ನನಗನ್ಸುತ್ತೆ. ಅಂಡ್ ಅದು ನಿಮ್ಮ ರಹಸ್ಯ. ಕಲೆ ಅಂತ ಬಂದಾಗ ನೀವು ಬಹಳ ದೊಡ್ಡ ಕಲಾವಿದರು, ಆದ್ರೆ ವ್ಯಕ್ತಿತ್ವ ಅಂತ ಬಂದಾಗ ಬಹಳ ಅತ್ಯುನ್ನತ ವ್ಯಕ್ತಿತ್ವ ಉಳ್ಳಂತಹ ವ್ಯಕ್ತಿ. ಹಾಗಾಗಿ ಕೇವಲ 30 ಅಲ್ಲ ಸರ್, ಇದೇ ವೇದಿಕೆ 40 ಕೊಂಡಾಡುತ್ತೆ, 50 ಕೊಂಡಾಡುತ್ತೆ, 60 ಕೊಂಡಾಡುತ್ತೆ. ಅದೇ ರೀತಿ ಝೀ ಇಸ್ ಸೆಲೆಬ್ರೇಟಿಂಗ್ ಯು ಅಂಡ್ ಇಟ್ ಈಸ್ ವರ್ತ್ ಸೆಲೆಬ್ರೇಟಿಂಗ್. And we are huge fans of your art, huge fans of your personality. ನೀವು ಇದೇ ರೀತಿ ಗೆಲ್ತಾ ಇರಿ. ನಿಮ್ಮ ಪರಿವಾರದೊಂದಿಗೆ ಇಲ್ಲಿ ನಿಂತಿದ್ದೀರಾ, ಅದು ಇನ್ನೊಂದು ನಿಮಗೆ ಇದೊಂದು ಶೋಭೆ ತರ್ತಾ ಇದೆ ಈ ಒಂದು ಕ್ಷಣದಲ್ಲಿ. ಶುಭವಾಗ್ಲಿ ಸರ್. ಥ್ಯಾಂಕ್ ಯು. So sweet. ಥ್ಯಾಂಕ್ ಯು VP ಸರ್. ಆನಂದ್ ಸರ್, ಒಂದು ಮಾತಂತೂ ಸತ್ಯ, ಪ್ರತಿಯೊಬ್ಬ ಕನ್ನಡಿಗನು ಮುದ್ದು ಮಾಡಿ ಬೆಳೆಸಿದಂತಹ ಮಾಸ್ಟರ್ ಪೀಸ್ ನಮ್ಮ ಮಾಸ್ಟರ್ ಆನಂದ್ ಸರ್. ಅಂದ್ರೆ ಎಲ್ಲಾ ಪ್ರೇಕ್ಷಕರ ಮನಸ್ಸನ್ನ ಗೆದ್ದಂತ, ಪ್ರತಿಯೊಬ್ಬ ಮನೆಯಲ್ಲೂ ಮುದ್ದು ಮಾಡಿ ನನ್ನ ಮಗ ಆನಂದ ಅಂತ ಬೆಳೆಸಿದ್ದು ಚೈಲ್ಡ್ ಆರ್ಟಿಸ್ಟ್ ಮಾಸ್ಟರ್ ಆನಂದ್ ನಿಂದ ಹಿಡಿದು ಈಗ ನಿರ್ದೇಶಕ, ಡೈರೆಕ್ಟರ್ ಆನಂದ್ ಆಗಿರುವಂತಹ ಈ 30 ವರ್ಷದ ಜರ್ನಿ ಹೇಗನ್ಸ್ತಾ ಇದೆ ಸರ್? ಮೊದಲಾಗಿ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಇದೊಂದು ಜರ್ನಿ ಏನಿದೆ 30 ವರ್ಷ ಅನ್ನೋದು ನಾನು ಒಬ್ಬನಿಂದ ಖಂಡಿತ ಸಾಧ್ಯವೇ ಇಲ್ಲ. ಎಷ್ಟು ಜನ ಇದರಲ್ಲಿ ಸ್ಕ್ರಿಪ್ಟ್ ರೈಟರ್ಸು, ಡೈರೆಕ್ಟರ್ಸು, ಪ್ರೊಡ್ಯೂಸರ್ಸ್ ಅವರೆಲ್ಲ ಮಾಡಿದಂಥ ಸಿನಿಮಾಗಳಲ್ಲಿ ಕೊಟ್ಟಂಥ ನನಗೊಂದು ಒಳ್ಳೊಳ್ಳೆ ಪಾತ್ರ, ಮೇಲಾಗಿ ದೈವಾನುಗ್ರಹ, ತಂದೆ ತಾಯಿ ಆಶೀರ್ವಾದ, ಇದೆಲ್ಲ ಸೇರಿ ಏನೋ ಒಂದು ಆಗಿ ಒಂದು ಮಾಸ್ಟರ್ ಆನಂದ್ ಅಂತ ಆಗಿರೋದು. ಅದಕ್ಕೆ ನಾನು ಇವಾಗ್ಲೂ ನನ್ನ ಹೆಸರು ಮುಂದೆ ಇರೋ 3 ಅಕ್ಷರ ತೆಗಿಲಿಕ್ಕೆ ಇಷ್ಟಪಡಲ್ಲ. ಯಾಕಂದ್ರೆ ನಾನು ಯಾವಾಗಲೂ ಈ ಥರ ಗುರುತಿಸ್, ಇನ್ನೂ ಚಿಕ್ಕವನು ಅನ್ನೋ ಭಾವನೆನೇ ನನ್ನಲ್ಲಿ ಯಾವಾಗಲೂ ಇದ್ದರೆ ಅದು ಸಾಧನೆಗೆ ಇನ್ನೊಂಚೂರು ಮುಂದೆ ಏನೋ ಕಾಣ್ತಾ ಇರುತ್ತೆ. ಹಾಗಾಗಿ ನಾನು ಅದನ್ನು ಜಾಸ್ತಿ ಮನಸ್ಸಿಗೆ ತಗೋಬಾರ್ದು ಅನ್ನೋ ಒಂದು ನಿರ್ಧಾರ ಮಾಡಿದ್ದೀನಿ. ಬಟ್ ಈ ಒಂದು ಕ್ಷಣ, ಈ ಒಂದು ಸಮಯಕ್ಕೆ ನಿಜಕ್ಕೂ ನಾನು ಇಡೀ ಝೀ ಕುಟುಂಬಕ್ಕೆ ನಾನು ಹೃದಯಪೂರ್ವಕವಾದಂಥ ಒಂದು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಟ್ಯಾಲೆಂಟ್ ಎಲ್ಲರಲ್ಲೂ ಇರುತ್ತೆ, ಆದರೆ ಆ ಟ್ಯಾಲೆಂಟ್ ಇವರಲ್ಲಿದೆ ಅಂತ ಗುರುತಿಸಿ ಅದಕ್ಕೆ ಪೋಷಿಸುವಂಥ ಒಂದು ಎಕ್ಸ್ಟ್ರಾರ್ಡಿನರಿ ಟ್ಯಾಲೆಂಟ್ ಯಾವಾಗಲೂ ನಮ್ಮ ರಾಘವೇಂದ್ರ ಹುಣಸೂರು ಅವ್ರಿಗಿದೆ ಅಂತ ನಾನು ಹೇಳ್ತಾ ಇರ್ತೀನಿ ಪದೇ. ಸೊ ಈ ಒಂದು ಸರ್ಪ್ರೈಸ್ ಇರ್ಬೋದು, ಐ ಕ್ಯಾನ್ ಸರ್ಟನ್ಲಿ ಅಂಡರ್ಸ್ಟ್ಯಾಂಡ್. ರಾಘು ಇರ್ಬೋದು, ಶರಣಯ್ಯ ಅವ್ರು ಇರ್ಬೋದು, ಯಾಕಂದ್ರೆ ಇಲ್ಲಿ ಪಿಕ್ ಮಾಡಿರೋಂಥ ಸಾಂಗ್ಸಲ್ಲಿ ಕೆಲವು ಸಾಂಗ್ಸ್ಗಳು ನನಗೆ ಗೊತ್ತಾಗುತ್ತೆ. ಅದು ಶರಣಯ್ಯನ ಸೆಲೆಕ್ಷನ್, ಇನ್ನೊಂದು ಸತೀಶನ್ ಸೆಲೆಕ್ಷನ್ ಇದೆ, ಅನಿದ್ ಇದೆ. ಸೊ ನೀವೆಲ್ಲ ಸೇರಿ ಕ್ರಿಯೇಟ್ ಮಾಡಿದಂತೆ ಒಂದು ಸರ್ಪ್ರೈಸ್ ಪ್ಯಾಕೇಜ್ ಏನಿದೆ, ಇದು ಸ್ಪೀಚ್ಲೆಸ್, ಪ್ರೈಸ್ಲೆಸ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅಫ್ಕೋರ್ಸ್ ನನ್ನ ತಂದೆಯ ಒಂದು ಶ್ರಮ, ನಮ್ಮ ತಂದೆ ಹರಿಹರನ್ ಅವರ ಒಂದು ಶ್ರಮ ಏನಿದೆ, ಇದೆಲ್ಲ ಪಾತ್ರದಲ್ಲೂ ಅವ್ರು ನನಗೆ ಕಾಣಿಸ್ತು. ನಾನು ಕಾಣಿಸ್ಲಿಲ್ಲ, ನನಗೆ ಆ್ಯಕ್ಚುಲಿ ನಮ್ಮ ತಂದೆ ಅವರ ಒಂದು ಆನಂದ ಭಾಷ್ಪ ಅಂತ ಒಂದು ಸುಂದರವಾದ ಪದವಿದೆ ಸರ್, ಅದಕ್ಕೆ ಅರ್ಥವೇ ಇದು ಈ ಕ್ಷಣ.
ಕಷ್ಟ ಆಗ್ತಾ ಇದೆ, ಕಷ್ಟ ಆಗ್ತಾ ಇದೆ. ಇಲ್ಲ, ಆ್ಯಕ್ಚುಲಿ ಇಟ್ಸ್ ನಾಟ್ ಮೀ. ಇದ್ಯಾವ್ದು ನಾನಲ್ಲ ಈ ಪಾತ್ರ. ಅಲ್ಲಿ ನನಗೆ ಫಸ್ಟ್ ಮೇಕಪ್ ಹಾಕ್ದವರು ಮಾದೇಗೌಡ್ರಿದ್ದಾರೆ. ಸೊ ಆ ಒಂದು ಜರ್ನಿ ನಂದು ದೂರದರ್ಶನಿಂದ ಶುರು ಆಗಿದ್ದು. ಅದಕ್ಕೆ ಮುಂಚೆ ನಾನು ಫಸ್ಟ್ ವೇದಿಕೆ ಹತ್ತಿದ್ದೆಲ್ಲ ಮೋಹನ್ ಜಿಂಪೆಟ್ ಸರ್ ಅನ್ನೋ ಒಬ್ಬರು ಗ್ರೇಟ್ ಲೆಜೆಂಡ್ ಆರ್ಕೆಸ್ಟ್ರಾ. ಅವಾಗೆಲ್ಲ ತುಂಬ ಒಂದು ಇದರಲ್ಲಿ ಇದ್ದಂಥದ್ದು. ಆರ್ಕೆಸ್ಟ್ರಾದಲ್ಲಿ ಈ ಥರ ಎಲ್ಲ ಹುಡುಗರ ಥರ ನಾನು ಡ್ಯಾನ್ಸ್ ಮಾಡ್ತಾ ಇದ್ದ ಹುಡುಗ ಅಷ್ಟೇ ನಾನು. ರವಿಚಂದ್ರನ್ ಸರ್ ನನಗೆ ಮೊದಲನೇ ಅವಕಾಶ ಕೊಟ್ಟರು. ಆ್ಯಕ್ಚುಲಿ ನಾನು ಮಹಾಗುರುಗಳಿಗೆ ಮಿಸ್ ಮಾಡ್ಕೊತೀನಿ. ರವಿ ಸರ್ನ ನೋಡೋಕ್ಕೆ ಅಂತ ಹೋದಾಗ ಫಸ್ಟ್ ಸಿಕ್ಕಿದ್ದಂಥವ್ರು ಮಹಾಗುರುಗಳೇ ಆ್ಯಕ್ಚುಲಿ. ಅವರು ಅದಾದ್ಮೇಲೆ ಮುತ್ತಿನಹಾರ ಸಿನಿಮಾ ಆ ಸೆಟ್ ನೋಡಕ್ ಸುಮಾರು ಜನ ಬರ್ತಾ ಇದ್ರು. ಬಂದವ್ರಿಗೆಲ್ಲ ನಾನು ಪರಿಚಯ ಮಾಡಿಸ್ಕೊಡೋರು. ಅವಾಗ ಇವತ್ತಿನ ತರ ವಾಟ್ಸಪ್ ಫೇಸ್ಬುಕ್ ಏನಿಲ್ಲ. ಸೊ ವರ್ಡ್ ಆಫ್ ಮೌತೆ ಅವತ್ತಿಗೆ ಪ್ರಮೋಟ್ ಆಗೋವಂಥ ವಿಷಯ. ಸೊ ಒಬ್ಬ ಹುಡುಗ ಇದ್ದಾನೆ ನೋಡಿ, ಇವನ್ನ ತಗೊಳ್ಳಿ ನಿಮ್ಮ ಸಿನಿಮಾಗೆ ಅಂತ ಫಸ್ಟ್ ಗಂಟೆ ಹೊಡೆದಂಗೆ ಮಾತಾಡಿದ್ದು ಅಂತಂದ್ರೆ ರವಿ ಸರ್. ಫಣಿರಾಮಚಂದ್ರ ಸರು, ಡೈಲಾಗ್ ಬರೋಂಥ ಕುಣಗಲ್ ನಾಗಭೂಷಣ್ ಸರು, ಮತ್ತೆ ಆ ಸ್ಕ್ರೀನ್ ಮೇಲೆ ನನಗೆ ಆ ಸ್ಪೇಸ್ ಕೊಟ್ಟಂತ ಅನಂತ್ ನಾಗ್ ಸರ್ ನಾನು ಮರಿಲೇಬಾರ್ದು. ಇಲ್ಲಾಂದರೆ ಆ ಪಾತ್ರ ಅಷ್ಟೊಂದು ಓವರ್ಟೇಕ್ ಮಾಡೋವಾಗ ಹುಡುಗಂದು ಏನ್ರಿ ಅಷ್ಟೊಂದು ಚೆನ್ನಾಗಿದೆ ಪಾತ್ರ, ಒಂಚೂರು ಓವರ್ ಶೇಡ್ ಆಗ್ತಿದೆ, ಕಟ್ ಮಾಡಿ ಅಂತ ಹೊರೇಳಿದಿದ್ರೆ ಗೌರಿ ಗಣೇಶ್ ಆಗ್ತಾ ಇರಲಿಲ್ಲ. ಅವನ ಮನೋಭಾವ ಅವ್ರು ಕೊಟ್ಟಂಥದ್ದು. ಮತ್ತು ಸಿನಿಮಾ ರಿಲೀಸ್ ಆದಾಗ ಸಂತೋಷ್ ಥಿಯೇಟ್ರಲ್ಲಿ ಅವನಿಗೂ ಕಟೌಟ್ ಹಾಕಿ, ಯಾಕಂದರೆ ಅದು ಪಾತ್ರ ಗೆದ್ದಿರೋದಲ್ಲಿ ನನಗೆ ಈಕ್ವಲ್ ಆಗಿ ಒಂದು ಕಟೌಟ್ ಹಾಕಿ ಅಂತ ಅನಂತ್ನಾಗ್ ಸರ್ ಹೇಳಿದ್ರಂತೆ. ಸೊ ಹೀ ಮೇಡ್ ಮಿ ಎ ಫ್ರಮ್ ಆ್ಯಕ್ಟರ್ ಟು ಎ ಸ್ಟಾರ್. ಸೊ ಹಾಗಾಗಿ ಇವ್ರಿಗೆಲ್ಲರ ಆಶೀರ್ವಾದ ಸುಮಾರಿದೆ ಸರ್. ಹೇಳ್ತಾ ಹೋದರೆ ಅಶ್ವಥ್ ಸರ್, ಬಾಲಣ್ಣ ಸರ್ ಅವ್ರ ಜೊತೆ ಎಲ್ಲ ಕಳೆದಿರೋ ಸಮಯಗಳು ಯಾವುದು ಐ ಕಾಂಟ್ ಫರ್ಗೆಟ್. ಜಗ್ಗಣ್ಣ ಕೊಟ್ಟಂಥ ನೆಕ್ಸ್ಟ್ ಲೆವೆಲ್. ಸ್ವಲ್ಪ ಈ ಥರ ದೊಡ್ಡವನು ಬೆಳೆದ್ಮೇಲೆ ನನಗೆಲ್ಲ ಜಗಣ ವಿಷ್ಣು ಸರ್ ಬಿಟ್ಟರೆ ನಾನು ಜಗಣ ಸರ್ ಜೊತೆನೇ ಜಾಸ್ತಿ ಆ್ಯಕ್ಟ್ ಮಾಡಿದ್ದು. ಪಟ್ಟಣಕ್ಕೆ ಬಂದ ಪುಟ್ಟ ಎಲ್ಲ ಮಿರಾಕಲ್ಸ್ ಆ ಸಿನಿಮಾಗಳು. ಸೊ ಹಿಯರ್ ವಿ ಆರ್ ಫ್ರಮ್ ರೀಲ್ ರೋಲ್ ಟು ದ ಡಿಜಿಟಲ್ ವರ್ಲ್ಡ್. ಮತ್ತೊಮ್ಮೆ ಮಗದೊಮ್ಮೆ ಹೃದಯಾಳದಿಂದ ರಾಘುಗೆ, ಶರುಗೆ, ಸತೀಶ್ಗೆ, ಅನಿಗೆ ವರ್ಕ್ ಮಾಡ್ತಾರೆ ಎಲ್ಲ ಬ್ಯಾಕ್ ಹ್ಯಾಂಡ್ ಟೀಮ್. ಸಾರಿ ಫ್ಲೋಲಿ ಎಮೋಷನಲ್ ಯಾರು ಮರ್ತೋಗಿದ್ರೆ ಹೆಸರನ್ನ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ, ಮತ್ತೆ ಈ ಸೆಕೆಂಡ್ ಹಾಫಲ್ಲಿ ಏನೇ ಸಾಧನೆ ಮಾಡ್ಬೇಕಂತಂದ್ರೂ ಇಂಟರ್ವಲ್ ಆದಮೇಲೆ ಸಿನಿಮಾ ಇಂಟ್ರೆಸ್ಟಿಂಗ್ ಆಗಿರಬೇಕು ಅಂದರೆ ಬಹಳ ಮುಖ್ಯ ಆಗುತ್ತೆ. ಸೊ ನನ್ನ ವೈಫ್ ನಾನು ಕೊಡ್ತಾ ಇರ್ತಕ್ಕಂಥ ಕೋಆಪ್ರೇಷನ್ ಇರ್ಬೋದು, ಎಲ್ಲ ಸೇರಿ ನಾನೊಬ್ಬ ಅಷ್ಟೇ. ನಿಮ್ಮೆಲ್ಲರ ಮಾತಿಗೆ ನನಗೇನು ವರ್ಡ್ಸ್ ಬರ್ತಾ ಇಲ್ಲ. ಸೊ ನಾನೇನೋ ಎಜುಕೇಷನ್ ಸ್ವಲ್ಪ ಮಾಡಿದ್ದೀನಿ ಇವತ್ತು ಅಂತಂದರೆ ಅದು ನಮ್ಮ ತಾಯಿ ಕಾರಣ. ಬಟ್ ಇದೆಲ್ಲ ಏನಿದೆ ಯಾವ್ದು ನಾನಲ್ಲ, ಇನ್ನು ನಮ್ಮ ತಂದೆ ಒಂದು ಹಾರ್ಡ್ ವರ್ಕ್ ಅಷ್ಟೇ. ಮೇಡಮ್ ಮಾತಾಡಿ. ಇಲ್ಲ, ಫಸ್ಟ್ ಕ್ರೆಡಿಟ್ಸ್ ನಮ್ಮ ಅತ್ತೆ ಮಾವನಿಗೆ ಹೋಗಬೇಕಿದು. ಬಿಕಾಸ್ ನಮ್ಮ ಮಾವನ ಇಂಟ್ರೆಸ್ಟು ಅವರು ಇವತ್ತು ಆನಂದ್ ಇವತ್ತು ಮಾಸ್ಟರ್ ಆನಂದ್ ಆಗೋಕ್ಕೆ ಕಾರಣ ಮತ್ತು ನಮ್ಮ ಮಾವನ ಎಫರ್ಟ್. ಬಿಕಾಸ್ ಅವರು PF ಎಂಪ್ಲಾಯಿ, ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿ. ಅವರು ಫ್ರೀ ಟೈಮಲ್ಲಿ ಆನಂದ್ ಟ್ಯಾಲೆಂಟ್ನ ಹುಡುಕಿ ಮಾಸ್ಟರ್ ಆನಂದ್ ಮಾಡಿದ್ದವರು. ಮಾಸ್ಟರ್ ಆನಂದ್ ಆದಮೇಲೆ ನನಗೆ ಸಿಕ್ಕಿದ್ದು.